ಎಲ್ರಿಗೂ ನಮಸ್ಕಾರ. ನೀವು ಪ್ರತಿದಿನ ಓಡಾಡುವಂತಹ ಕಾರ್ ಇನ್ಶೂರೆನ್ಸ್ ಯಾವ ಥರ ಇರಬೇಕು ಅಂತ ನಿಮ್ಗೇನಾದರೂ ಗೊತ್ತಾ? ಓಕೆ, ಇನ್ಶೂರೆನ್ಸ್ ಯಾಕೆ ಬೇಕು ಅನ್ನೋಂಥದ್ದು ಒಂದು ದೊಡ್ಡ ಕ್ವಶನ್ ಮಾರ್ಕು. ಇನ್ಶೂರೆನ್ಸ್ ಯಾಕೆ ಬೇಕು ಅಂತಂದ ಬಂದಾಗ ಬಹಳಷ್ಟು ಜನ ಅಂತಾರ, ನನಗೆ ಪೊಲೀಸರು ಹಿಡಿತಾರ, ದಂಡವನ್ನು ಹಾಕ್ತಾರ, ಆ ಕಾರಣಕ್ಕೋಸ್ಕರ ನಂಗೆ ಇನ್ಶೂರೆನ್ಸ್ ಬೇಕು ಅಂತ ಜನ ಹೇಳ್ತಾರೆ. ನಮಗದು ಅನುಭವ ಆಗಿರುತ್ತಾಗ ನಮ್ಮ ಕೆಲಸದೊಳಗಡೆ. ನಮ್ಮ ಕಾರ್ ಗಾಡಿಗೆ ನಾವೇನಾದ್ರೂ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕಾದ್ರೆ ಯಾವ ತರಹದ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು ಅಂತ ಒಂದಿಷ್ಟು ಬೇಸಿಕ್ಸ್ ನಿಮ್ಗೆ ತಿಳಿಸಿಕೊಡ್ತೀನಿ. ಇವತ್ತು ಬಹಳಷ್ಟು ಜನ ಕಸ್ಟಮರ್ಸು ಈ ಥರ ಯಾವುದು ಸಹ ಇನ್ಶೂರೆನ್ಸ್ ಒಳಗೆ ಇದೆ ಅಥವಾ ಇಲ್ಲ ಅಂತ ಯಾವತ್ತೂ ನೋಡಂಗಿಲ್ಲ. ನಾವು ಇಷ್ಟು ಎಜುಕೇಟೆಡ್ ಅಂತ ಹೇಳ್ಕೊತೀವಿ. ನಾವಿವತ್ತು ಇನ್ಶೂರೆನ್ಸ್ ಅಲ್ಲಿ ಏನ್ ಇದೆ ಏನ್ ಇಲ್ಲ, ಅಕಸ್ಮಾತ್ ನಾಳೆ ಏನಾದರೂ ಇನ್ಶೂರೆನ್ಸ್ ಕ್ಲೈಮ್ ಅಂತ ಬಂದಾಗ ಯಾಕೆ ನಮ್ಗೆ ಕಡಿಮೆ ಕ್ಲೈಮ್ ಸಿಗ್ತಾ ಇದೆ ಅನ್ನುವಂಥದ್ದು ಅವರು ಅದನ್ನು ವಿಚಾರ ಮಾಡಂಗಿಲ್ಲ. ಓಕೆ, ಹೀಗಾಗಿ ಈ ಇನ್ಶೂರೆನ್ಸ್ ಅಲ್ಲಿ ಎರಡು ತರಹದ ಇನ್ಶೂರೆನ್ಸ್ಗಳು ಬರ್ತಾವ. ವಿಶೇಷವಾಗಿ ನಮ್ಮ ದೇಶದೊಳಗೆ ಮಾತ್ರ ಜಾಸ್ತಿ ಇರುವಂಥದ್ದು ಎರಡು ಇನ್ಶೂರೆನ್ಸ್ಗಳು. ಕಾರಲ್ಲಿ 2 ಟೈಪ್ಸ್ ಇನ್ಶೂರೆನ್ಸ್. ಕಸ್ಟಮರ್ ಬರ್ತಾರ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಚೆಕ್ ಮಾಡ್ರಿ ಅಂತ ಹೇಳ್ತಾರ, ಅವ್ರಿಗೆ ಅದು ಅಮೌಂಟ್ ಜಾಸ್ತಿ ಆಗುತ್ತೆ. ಅವಾಗ ಏನಂತಾರೆ ಕಸ್ಟಮರ್ಸು, ಸೆಕೆಂಡ್ ಪಾರ್ಟಿ ಮಾಡ್ರಿ ಅಂತಾರ. ಸೆಕೆಂಡ್ ಪಾರ್ಟಿ ಅಂತ ಇನ್ಶೂರೆನ್ಸ್ ಇರಂಗಿಲ್ಲ. ಓಕೆ, ಇನ್ಶೂರೆನ್ಸ್ ಅಲ್ಲಿ ಇರುವಂತದ್ದು ಒಂದು ಫಸ್ಟ್ ಪಾರ್ಟಿ ಬಿಟ್ರೆ ಥರ್ಡ್ ಪಾರ್ಟಿ. ಈ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ವಾಹನಕ್ಕೇನಾದರೂ ಆಕ್ಸಿಡೆಂಟ್ ಆದ್ರೆ, ಏನಾದರೂ ಹಾನಿ ಆದ್ರೆ ನಮ್ಮ ವೆಹಿಕಲ್ಗೂ ಸಹ ಕ್ಲೈಮ್ ಸಿಗುವಂಥದ್ದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸು. ಈಸಿಯಾಗಿ ಹೇಳ್ಕೊಡ್ತೀನಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ವಾಹನದಿಂದ ನಮ್ಮ ಎದುರು ಇರುವಂತಹ ವ್ಯಕ್ತಿ ಇರ್ಬೋದು, ಏನಾದರೂ ಪ್ರಾಪರ್ಟಿ ಇರ್ಬೋದು, ಇವರಿಗೇನಾದರೂ ಹಾನಿ ಆದ್ರೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ಕೊಡೋದಷ್ಟು ಸಾಮರ್ಥ್ಯ ಇರಂಗಿಲ್ಲ. ಹಿಂಗಾಗಿ ಅದನ್ನ ಇನ್ಶೂರೆನ್ಸ್ ಕಡೆಯಿಂದ ಕೊಡಿಸುವಂತ ಪ್ರಯತ್ನ ಮಾಡ್ಬೋದು. ಅದನ್ನ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಂದ್ರೆ ಅತಿ ಕಡಿಮೆ ಬರುವಂತಹ ಇನ್ಶೂರೆನ್ಸು ಇದು. IRDAI, ಓಕೆ, ನಮ್ಮ ಇನ್ಶೂರೆನ್ಸ್ ಒಂದು ಹೆಡ್ ಆಫೀಸು ಒಂದು ವಾಹನಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಇಟ್ಟುಬಿಟ್ಟಿರತ್ತ. ಅದು ಒಂದೇ ವರ್ಷದ ವಾಹನವಾದರೂ ಸಹ ಅಷ್ಟೇ ಅಮೌಂಟು, 20 ವರ್ಷದ ವಾಹನವಾದರೂ ಅಷ್ಟೇ ಅಮೌಂಟು. ಎಕ್ಸಾಂಪಲ್ ಕೊಡ್ತೀನಿ. ಇವತ್ತೊಂದು ಬೈಕ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಬಂದ್ರೆ, ಬೈಕ್ ಇನ್ಶೂರೆನ್ಸ್ 2020 ಮಾಡಲ್ ಇದ್ರೂ ಸಹ 840 ರೂಪಾಯಿನೇ ಬರುತ್ತೆ. ಅದು 2000 ಮಾಡಲ್ ಇದ್ರೂ ಸಹ ಅದಕ್ಕೆ 840 ಬರುತ್ತೆ. ಓಕೆ, ಥರ್ಡ್ ಪಾರ್ಟಿ ಅನ್ನುವಂಥದ್ದು ಯಾವತ್ತೂ ಸಹ ಇನ್ಶೂರೆನ್ಸ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೋದಂಗ ಕಡಿಮೆ ಅಂತೂ ಆಗಂಗಿಲ್ಲ, ಅದು ಯಾವಾಗಲೂ ಫಿಕ್ಸ್ ಇರುತ್ತೆ. ಓಕೆ, ಇದೊಂದು ಮಾಹಿತಿ ಇರಲಿ. ಈಗ ನನಗೆ ಒಳ್ಳೆ ಕಾರ್ ಇನ್ಶೂರೆನ್ಸ್ ಬೇಕು. ನನಗೆ ನಾಳೆ ಏನಾದರೂ ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನಾನೇನಾದ್ರೂ ಕೈಲಿಂದ ಕಟ್ಟುವಂತಹ ಪರಿಸ್ಥಿತಿ ಬರಬಾರ್ದು. ಈ ತರ ಒಂದಿಷ್ಟು ಜನ ಆಯ್ಕೆ ಮಾಡ್ತಾರ. ಇದಕ್ಕೇನಂತೇವ ಅಂತಂದ್ರೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಈ ಶಬ್ದದೊಳಗನ ಅರ್ಥ ಅದ. ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂದ್ರೆ ಸಣ್ಣ ಟಚ್ ಆದ್ರೂ ಸಹ ನಾನು ಇನ್ಶೂರೆನ್ಸ್ ಕ್ಲೈಮ್ ಅನ್ನ ತಗೋಬಹುದು. ಒಂದಿಷ್ಟು ಜನ ಮಾತಾಡ್ತಾರ, ಇನ್ಶೂರೆನ್ಸ್ ಸುಮ್ಮನೆ ಕಟ್ತೇವಿ, ನಮ್ಗೇನಂತಂದ್ರ ನಾವ್ ಏನ್ ಅನ್ಕೊಂಡೇವಿ ಅದನ್ನ ಎದನ್ನು ಕೊಡಂಗೇ ಇಲ್ಲ ಇನ್ಶೂರೆನ್ಸ್ ಕಂಪ್ನಿಯವ್ರು ಅಂತ ಕೇಳ್ತಾರ. ಕಾರಣ ಏನಂತಂದ್ರ ಅವ್ರು ಏನ್ ಬೇಕೋ ಅದನ್ನ ತಗೊಂಡಿರಂಗಿಲ್ಲ. ನೋಡ್ರಿ, ಬಜೆಟ್ ಫ್ರೆಂಡ್ಲಿ ಇರಬೇಕು, ಕಸ್ಟಮರ್ಗೆ ಅಮೌಂಟು ಕಡಿಮೆ ಬರಬೇಕು ಅಂತಂದ್ರ ಅವ್ರು ಏನ್ ಮಾಡ್ತಾರ, ಅವ್ರ ಕಡೆ ಇರುವಂತಹ ಅಮೌಂಟಿಗೆ ಸೂಟೇಬಲ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತಾರ. ಕ್ಲೈಮ್ ಬಂದಾಗ ಅವರು ರಾಜಿ ಆಗ್ಬೇಕಾಗತ್ತ, ಅದರಲ್ಲಿ ಅನಿವಾರ್ಯ. ಒಳ್ಳೆ ಇನ್ಶೂರೆನ್ಸ್ ಬೇಕು ಅಂತಂದ್ರೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ನಿಮ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಅದ್ರಲ್ಲಿ ಏನೇನ್ ಬರ್ತಾ ಇದೆ, ನಾಳೆ ಕ್ಲೈಮ್ ಬಂದಾಗ ಏನ್ ಸಿಗುತ್ತಾ ಏನ್ ಸಿಗಂಗಿಲ್ಲ, ಇವತ್ತ ತಿಳ್ಕೊಂಡ್ಬಿಡ್ರಿ. ಓಕೆ, ಹಿಂಗಾಗಿ ಈ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾನು ಇವತ್ತು 15 ಲಕ್ಷ ಕಾರ್ ತಗೊಂಡಿದ್ದೀನಿ. ನನ್ನ ಇನ್ಶೂರೆನ್ಸ್ ಶೋರೂಮ್ ಅಲ್ಲಿ ಮಾಡ್ತಾ ಇದಾರ. ನಾನು ಅದಕ್ಕೆ ಯಾವ ಇನ್ಶೂರೆನ್ಸ್ ಮಾಡಿಸ್ಬೇಕು? ನಾನು ಕಡಿಮೆ ಬಜೆಟ್ ಅಲ್ಲಿ ಇರಬೇಕು ಅಂತಂದ್ರ ಕಡಿಮೆ ಬಜೆಟ್ ಇನ್ಶೂರೆನ್ಸ್ ಮಾಡ್ಕೋಬಹುದು. ನನ್ನ ಗಾಡಿ 15 ಲಕ್ಷ ಕೊಟ್ಟಿದ್ದೇವೆ, 20,000 ಹೋದ್ರೂ ಪರವಾಗಿಲ್ಲ, ಒಳ್ಳೆ ಇನ್ಶೂರೆನ್ಸ್ ಬೇಕು ಅಂದ್ರೆ ಈ ತರ ಇನ್ಶೂರೆನ್ಸ್ ಮಾಡ್ಕೊಳ್ರಿ. ನಾನು ಟೋಟಲ್ ಓವರ್ ಆಲ್ ಬಾಡಿ IDV ಅಂತ ಕರಿತೀವಿ. IDV, ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ. ಓಕೆ,
ನಮ್ಮ ವಾಹನದ ಒಂದು ಮೌಲ್ಯ ಎಷ್ಟಿದೆ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಇನ್ಶೂರೆನ್ಸ್ ಅಲ್ಲಿ ಏನೇನು ಇರ್ಬೇಕಂತ ನಾನು ಹೇಳ್ತೀನಿ. ಇಷ್ಟಂತೂ ಕಂಪಲ್ಸರಿ ಇರಬೇಕು. ಇಷ್ಟಂತೂ ಇದ್ರೆ ನೀವು ನೆಮ್ಮದಿಯಿಂದ ಇನ್ಶೂರೆನ್ಸ್ ಏನಾದರೂ ತಲೆನೋವು ಬಂದಾಗ, ಅಕಸ್ಮಾತ್ ಕ್ಲೈಮ್ ಬಂದಾಗ ಈಸಿಯಾಗಿ ಹೊರಗೆ ಬರ್ಬೋದು. ಫಸ್ಟ್ ಒನ್ ನೋಡ್ಬೇಕಾಗಿರುವಂಥದ್ದು ನಮ್ಮ ವಾಹನದ ಮೌಲ್ಯ ಎಷ್ಟು. ಫಸ್ಟ್ ಥಿಂಕ್ ಮಾಡ್ಬೇಕಾಗಿರುವಂಥದ್ದು ಅದನ್ನ. ಓಕೆ, ಇದಾದ್ಮೇಲೆ ನಾನು ವಾಹನವನ್ನು ಓಡಿಸ್ತೀನಿ, ನಾಳೆ ನನಗೇನಾದ್ರೂ ಇನ್ಶೂರೆನ್ಸ್ ಅಲ್ಲಿ ಏನಾದ್ರೂ ಆಗಿ ಡೆತ್ ಆಯ್ತು ಅಂತಂದ್ರ, ಇಲ್ಲ 75% ಹ್ಯಾಂಡಿಕ್ಯಾಪ್ ಆಯ್ತು ಅಂತಂದ್ರ ನನಗೇನು ಇನ್ಶೂರೆನ್ಸ್ ಅಲ್ಲಿ ಸಿಗ್ತಾ ಇದೆ ಅನ್ನೋಂಥದ್ದು ಇಂಪಾರ್ಟೆಂಟ್. ಇದಕ್ಕೆ ಒಂದು ಕವರೇಜ್ ಇರುತ್ತಾ, PA ಕವರ್ ಅಂತ ಕರಿತೇವಿ, ಪರ್ಸನಲ್ ಆಕ್ಸಿಡೆಂಟ್ ಕವರು. ನನಗೇನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ದ್ರ, ಇಲ್ಲ 75% ಹ್ಯಾಂಡಿಕ್ಯಾಪ್ ಅಂತ ಆಯ್ತು ಅಂತಂದ್ರ ನನ್ನ ನಾಮಿನಿ ಇದ್ದವರಿಗೆ 15 ಲಕ್ಷದ ಕವರೇಜ್ ಇರುತ್ತೆ. ಓಕೆ, ಅವರಿಗೆ ಸಿಗುವಂಥದ್ದು 15 ಲಕ್ಷ ಕವರೇಜು. ಇದನ್ನು ನಾವು ಇನ್ಶೂರೆನ್ಸ್ ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ಆಯ್ತು, ನನಗೇನಾರ ಆಯ್ತು ಪರವಾಗಿಲ್ಲ, ನಾಳೆ ನನ್ನ ವಾಹನದೊಳಗೆ ಇದ್ದಿರ್ತಾರ, ಅವ್ರಿಗೆ ಏನಾರ ಆಗಿ ಇದೇ ತರ ಆದ್ರೆ ಏನ್ ಮಾಡೋದು? ನಾವಿನ್ನ ಕೈಲಿಂದ ಕೊಡಕ್ಕಾಗತ್ತಾ? ಅದನ್ನು ಇನ್ಶೂರೆನ್ಸ್ ಕಡೆಯಿಂದ ನೀವು ಕ್ಲೈಮ್ ತಗೋಬಹುದು. ಅವರಿಗೆ ಪ್ಯಾಸೆಂಜರ್ ಕವರೇಜ್ ಅಂತ ಕರಿತೀವಿ. ಒಬ್ಬರಿಗೆ 50 ರೂಪಾಯಿ ಕಟ್ ಆಗತ್ತಾ, 2 ಲಕ್ಷ ಕವರೇಜ್ ಸಿಗುತ್ತೆ. ನಾವು ಇನ್ಶೂರೆನ್ಸ್ ಕಟ್ ಮಾಡ್ಬೇಕಾದ್ರೆ 4 ಮಂದಿಗೆ ಸೇರಿ 200 ರೂಪಾಯಿ ಕಟ್ಟಿದ್ರೆ, ಅಕಸ್ಮಾತ್ ಏನಾದ್ರು ನಮ್ ಟೈಮ್ ಸರಿ ಇಲ್ಲ ಅಂದ್ರೆ 2 ಲಕ್ಷ ಕವರೇಜ್ 4 ಮಂದಿಗೆ ಸಿಗತ್ತ. ಇದನ್ನು ಸಹ ನಾವು ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೋಬೇಕು. ಇದಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು, ಗಾಡಿಗೆ ಏನಾದ್ರು ಆದ್ರೆ ಜಾಸ್ತಿ ಬರಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಜೀರೋ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಜೀರೋ ಡಿಪ್ರಿಸಿಯೇಷನ್ ಅಂತಂದ್ರೆ ಈ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅಂತಂತೇವಲ್ಲ, ಇದು ಒಂದು ಎಡ್ ಆನ್ ಕವರು. ಈ ಜೀರೋ ಡಿಪ್ರಿಸಿಯೇಷನ್ ಕವರ್ ತಗೊಂಡಿವಿ ಅಂತಂದ್ರ ನಮ್ಮ ವಾಹನಕ್ಕೆ ಹಾಳಾಗಿರುವಂತಹ ಕಬ್ಬಿಣ, ಏನು ಆಕ್ಸಿಡೆಂಟ್ ಟೈಮಲ್ಲಿ ಕಬ್ಬಿಣದ ಏನು ಲಾಸ್ ಆಗಿರುತ್ತಲ್ಲ, ಮೆಟಲ್ ಐಟಮ್ಸ್, ಅದಕ್ಕೆ 100% ಕ್ಲೈಮ್ ಸಿಗುತ್ತದ. ಇದಕ್ಕೆ ಜೀರೋ ಡಿಪ್ರಿಸಿಯೇಷನ್ ಕವರ್ ಅಂತ ಹೇಳಿ ಕರಿತೀವಿ. ಇದನ್ನು ಸಹ ನಾವು ಇನ್ಶೂರೆನ್ಸ್ ಅಲ್ಲಿ ತಗೋಬೇಕು. ಈ ಕವರೇಜ್ ತಗೊಂಡ್ರೆ ಮೆಟಲ್ ಐಟಮ್ಸ್ಗೆ 100% ಕ್ಲೈಮ್ ಸಿಗತ್ತಾ. ಇಲ್ಲ ಅಂತಂದ್ರೆ ನೀವು ಅನ್ಕೊಂಡಂತ ಕ್ಲೈಮ್ ಸಿಗಂಗಿಲ್ಲ. ದಯವಿಟ್ಟು ಇದನ್ನ ಯಾಡ್ ಮಾಡ್ಕೊಳ್ರಿ. ನೆಕ್ಸ್ಟ್, ಕಾಸ್ಟ್ ಆಫ್ ಕನ್ಸ್ಯೂಮೇಬಲ್ಸ್. ಇದು ಸಹ ಇನ್ಶೂರೆನ್ಸ್ ಅಲ್ಲಿ ಒಂದು ಎಡ್ ಆನ್ ಕವರ್ ಅಂತ ಹೇಳಿ ಕರಿತೀವಿ. ಇದೇನಂತಂದ್ರೆ ನಮ್ಮ ವೆಹಿಕಲ್ಗೆ ಹಾಳಾಗಿರುವಂತಹ ಪೇಂಟು, ನಟ್ಟು, ಈ ತರ ವಸ್ತುಗಳೇನಿರ್ತಾವಲ್ಲ, ಅದಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು. ಈ ಡೆಂಟ್ಸ್ ಇರ್ತಾವಲ್ಲ, ಇದಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ. ಇದನ್ನು ಸಹ ನಾವು ಅದರಲ್ಲಿ ಆಡ್ ಮಾಡ್ಕೋಬೇಕಾಗತ್ತಾ. ಇದನ್ನು ಬಿಟ್ಟು ಇನ್ನೊಂದದ, ನಮ್ಮ ವಾಹನದ ಇಂಜಿನ್ ಮತ್ತು ಗೇರ್ ಬಾಕ್ಸ್, ಇದು ಒಂಥರ ಹಾಲ್ಟ್ ಇದ್ದಂಗೆ. ಇದಕ್ಕೂ ಸಹ ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು ಅಂತಂದ್ರೆ ಇದಕ್ಕೂ ಒಂದು ಎಡ್ ಆನ್ ಕವರ್ ಅದ. ಇಂಜಿನ್ ಮತ್ತು ಗೇರ್ ಬಾಕ್ಸ್ ಪ್ರೊಟೆಕ್ಟರ್ ಅಂತ ಬರುತ್ತಾ. ಈ ಎಡ್ ಆನ್ ಕವರ್ ಅನ್ನ ನಾವು ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡಬೇಕು. ನಮಗೇನಾದ್ರೂ ಇನ್ಶೂರೆನ್ಸ್ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ, ಇದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಂಜಿನ್ಗೆ ಏನಾದ್ರೂ ಹೊಡೆತ ಬಿದ್ದಾಗ, ಇಂಜಿನ್ ಏನಾದ್ರೂ ಸೀಸ್ ಆಗಿತ್ತು ಅಂತಂದ್ರೆ ಈ ಕವರೇಜ್ ಮುಖಾಂತರ ನಿಮ್ಮ ಇನ್ಶೂರೆನ್ಸ್ ಮೂಲಕ ನೀವು ಇಂಜಿನ್ಗೆ ಮತ್ತು ಗೇರ್ ಬಾಕ್ಸ್ಗೂ ಸಹ ಪೂರ್ತಿ ಅಮೌಂಟ್ ಅನ್ನ ಕ್ಲೈಮ್ ತಗೋಬಹುದು. ಇದೊಂದು ಕವರೇಜ್ ಏನಾದ್ರು ನೀವು ತಗೊಂಡಿಲ್ಲ ಅಂತಂದ್ರೆ, ನಿಮ್ಗೆ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ಏನಾದ್ರು ಲಾಸ್ ಆಗಿತ್ತು ಅಂತಂದ್ರೆ ಅದನ್ನ ನೀವು ಕೈಲಿಂದ ಕಟ್ಟಿಸ್ಬೇಕಾಗತ್ತಾ, ನೆನಪಿಟ್ಕೊಳ್ರಿ. ಇಂಥ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಓಕೆ, ಇದನ್ನು ಸಹ ನೀವು ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೋಬೇಕಾಗತ್ತಾ. ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಿಮ್ಮ ವಾಹನದ ಕೀ. ನೋಡ್ರಿ, ಒಂದೊಂದು ಇನೋವಾ, ಫಾರ್ಚುನರ್ ಕಾರ್ ಗಾಡಿ ಕೀ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂದ್ರೆ ಸುಮಾರು 20 ರಿಂದ 30 ಸಾವಿರ ಇರುತ್ತೆ. ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಕೀ ಕಳೆದ್ರು ಸಹ ನೀವು ಅದನ್ನ ಇನ್ಶೂರೆನ್ಸ್ ಮುಖಾಂತರ ಕ್ಲೈಮ್ ತಗೋಬಹುದು. ಕೀ ರಿಪ್ಲೇಸ್ಮೆಂಟ್ ಅಂತೇಳಿ ಒಂದು ಎಡ್ ಆನ್ ಕವರ್ ಇರುತ್ತೆ. ಅದನ್ನು ಸಹ ನೀವು ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡಿಕೊಂಡು, ಅದನ್ನು ಸಹ ನೀವು ಏನಾದ್ರೂ ಕೀ ಕಳ್ಕೊಂಡಿದ್ರ ನೀವು ಇನ್ನೊಂದು ಕೀ ಹಾಕಿಸ್ಬೇಕಾದ್ರೆ ಅದಕ್ಕೇನು ಖರ್ಚು ಇರುತ್ತಲ್ಲ, ಅದನ್ನ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ನೀವು ತಗೋಬಹುದು. ಇದೆಲ್ಲಕ್ಕಿಂತ ಇಂಪಾರ್ಟೆಂಟು ಮತ್ತೊಂದು, ಇದರಲ್ಲಿ ಎಲ್ಲ ಇಂಪಾರ್ಟೆನ್ಸೇ. ಓಕೆ, RTI ಅಂತ ಕರಿತೇವಿ. RTI ಅಂತಂದ್ರೆ ಏನಂತಂದ್ರ ರಿಟರ್ನ್ ಟು ಇನ್ವಾಯ್ಸ್. ಇದನ್ನ ಬಹಳ ಜನ ಯಾರು ಹೇಳಂಗಿಲ್ಲ. ರಿಟರ್ನ್ ಟು ಇನ್ವಾಯ್ಸ್ ಅಂತಂದ್ರ, ನೀವೇನಾದ್ರೂ ಒಂದು 20 ಲಕ್ಷ ಕಾರ್ ತಗೊಂಡಿದ್ರಿ, ನಿಮ್ ಕಾರಿಗೇನೋ ಅಕಸ್ಮಾತ್ ಒಂದು ಬೆಂಕಿ ಹತ್ಬಿಡ್ತು, ನಿಮ್ ಕಾರ್ ಪೂರ್ತಿ ಸುಟ್ಟು ಹೋಯ್ತು, ಇಲ್ಲ ಯಾವುದೋ ಒಂದು ಪ್ರವಾಹ ಬಂದ್ಬಿಡ್ತು, ನಿಮ್ ಗಾಡಿ ಪೂರ್ತಿ ಹಾಳಾಗಿ ಹೋಗ್ಬಿಡ್ತು,
ನಿಮ್ ಗಾಡಿ ರಿಪೇರಿ ಮಾಡ್ಸಕ್ ಹೋದ್ರು ಸಹ ಒಂದು 70-80% ದುಡ್ಡು ಕೇಳ್ತಾ ಇದಾರ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕು ಅಂತಿದಾರ. ಅವಾಗ ನೀವೇನ್ ಮಾಡ್ಕೋಬೇಕಂತಂದ್ರ ರಿಟರ್ನ್ ಟು ಇನ್ವಾಯ್ಸ್, ನಿಮ್ಮ ಇನ್ವಾಯ್ಸ್ ಅಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿರುತ್ತ ಅಂದ್ರ ಎಕ್ಸ್ ಶೋರೂಮ್ ರೇಟ್ ಅಂತ ಕರಿತೀವಿ, ಅಷ್ಟು ಅಮೌಂಟ್ ಅನ್ನ ಸಹ ನೀವು ವಾಪಸ್ ತಗೋಬಹುದು. ಇದು ಇನ್ಶೂರೆನ್ಸ್ ಅಲ್ಲಿನ ಬರುವಂತದ್ದು. ಓಕೆ, ಇದನ್ನ ಸಹ ಕಂಪಲ್ಸರಿ ನಾವು 3 ವರ್ಷ ಇಲ್ಲ 2 ವರ್ಷ ಮಾತ್ರ ಸಿಗುವಂತದ್ದು. ಇದನ್ನ ಸಹ ಇನ್ಶೂರೆನ್ಸ್ ಅಲ್ಲಿ ನಾವು ಯಾಡ್ ಮಾಡ್ಕೊಳ್ಳೇಬೇಕು. ಇದನ್ನ ಬಿಟ್ರೆ ಇನ್ನೊಂದು ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಬರುತ್ತೆ. ನಾವೇನಾದ್ರೂ ಬೆಂಗಳೂರು ಮಂಗಳೂರು ಅಂತ ಲಾಂಗ್ ಟ್ರಿಪ್ ಹೋಗ್ತಾ ಇರ್ತೀವಿ, ನಮ್ ಗಾಡಿಗೆ ಏನಾದ್ರೂ ಫ್ಯೂಲ್ ಖಾಲಿ ಆಯ್ತು, ಇಲ್ಲ ನಮ್ ಗಾಡಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ನಮ್ ಗಾಡಿ ಎಳ್ಕೊಂಡು ಹೋಗಿ ಶೋರೂಮಿಗೆ ಬಿಡಬೇಕು. ಅಂತ ಸಂದರ್ಭದಲ್ಲಿ ಇದು ರೋಡ್ ಸೈಡ್ ಅಸಿಸ್ಟೆನ್ಸ್ ಅನ್ನುವಂಥದ್ದು ನಮ್ಗೆ ಕೆಲಸ ಮಾಡುತ್ತಾ. ಹೀಗಾಗಿ ಇದನ್ನು ಸಹ ನಾವು ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ಇನ್ನೊಂದು ಆಕ್ಸಿಡೆಂಟ್ ಪರ್ಸನಲ್ ಬಿಲಾಂಗ್ಸ್ ಅಂತ ಒಂದು ಕವರೇಜ್ ಬರುತ್ತೆ. ಇದೇನಂತ ಅಂದ್ರೆ ನನ್ನ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಎಕ್ಸಾಂಪಲ್ ಮೊಬೈಲ್ 1 ಲಕ್ಷದ ಇರ್ಬೋದು, ಲ್ಯಾಪ್ಟಾಪ್ 50,000 ಇರ್ಬೋದು. ಆಕ್ಸಿಡೆಂಟ್ ಟೈಮಲ್ಲಿ ಇದು ಸುಟ್ಟು ಹೋಗ್ಬಿಡ್ತು, ಇದು ಹಾಳಾಗಿ ಹೋಗ್ಬಿಡ್ತು, ಅದನ್ನೇನಾದ್ರೂ ನಿಮ್ದು ಅಂತ ಪ್ರೂವ್ ಮಾಡಿ ಅದರ ಜೆನ್ಯೂನ್ ಬಿಲ್ಸು ಇದು ಹಾಳಾಗಿದೆ ಅಂತ ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಏನಾದ್ರು ಸಬ್ಮಿಟ್ ಮಾಡಿದ್ರ ಅದು ಲಾಸ್ ಆಗಿರುವಂತಹ ಅಮೌಂಟಿಗೂ ಸಹ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು. ನೋಡ್ರಿ, ಪರ್ಸನಲ್ ಐಟಮ್ಸು ಅದಕ್ಕೂ ಸಹ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಸಿಗುತ್ತಾ, ಅದನ್ನು ನಾವು ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ತಗೋಬಹುದು. ಆಮೇಲೆ ಟೈರಿಗೂ ಸಹ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ತಗೋಬಹುದು. ಟೈರ್ ಪ್ರೊಟೆಕ್ಷನ್ ಅಂತ ಒಂದು ಎಡಿಷನಲ್ ಎಡ್ ಆನ್ ಕವರ್ ಬರುತ್ತೆ, ಅದನ್ನು ಸಹ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೊಳ್ರಿ, ಅದಕ್ಕೂ ಸಹ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ರಿ. ಓಕೆ, ಇವೇನಂತಂದ್ರ ಇವ್ ಯಾರಿಗೂ ಸಹ ಗೊತ್ತಿಲ್ಲ. ಕಾಮನ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ಏನಂತಾರ, ಒಂದು ಫಸ್ಟ್ ಪಾರ್ಟಿ, 2ನೇ ಥರ್ಡ್ ಪಾರ್ಟಿ, ಈ 3ನೇದು ಎಡಿಷನಲ್ ಎಡ್ ಆನ್ಸ್ ಅಂತ ನಾನು ಏನ್ ಹೇಳಿದ್ನಲ್ಲ, ಈ ಜನ ಯಾವತ್ತೂ ಇದನ್ನ ಕೇಳಂಗಿಲ್ಲ ಜಾಸ್ತಿ ನಮ್ಗ. ಕಾರಣ ಏನಂತಂದ್ರ ನಾವು 100 ರೂಪಾಯಿ ಜಾಸ್ತಿ ಹೇಳಿದ್ರು ಕಸ್ಟಮರ್ಗೆ ಜಾಸ್ತಿ ಆಗಿಬಿಡುತ್ತ. ಹಿಂಗಾಗಿ ಕಸ್ಟಮರ್ ಸಹ ಅದನ್ನ ಒಪ್ಪಂಗಿಲ್ಲ. ನೀವು ಇನ್ಶೂರೆನ್ಸ್ ಎಲ್ಲಾರ ಮಾಡ್ಕೊಳ್ರಿ, ಇಷ್ಟಂತೂ ಇನ್ಶೂರೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ ನೀವು ನಾಳೆ ಏನಾದ್ರೂ ನಿಮ್ ಟೈಮ್ ಖರಾಬ್ ಆಗಿತ್ತು, ನಿಮ್ಗೇನಾದ್ರೂ ಇನ್ಶೂರೆನ್ಸ್ ಕ್ಲೈಮ್ ಏನಾದ್ರು ಬಂದಿತ್ತು ಅಂತಂದ್ರೆ ಆ ಒಂದು ಸಂಕಷ್ಟದ ಸ್ಥಿತಿಯಿಂದ ಖುಷಿಯಾಗಿ ಹೊರಗೆ ಬರ್ಬೇಕಂದ್ರೆ ಇಷ್ಟೆಲ್ಲ ಇನ್ಶೂರೆನ್ಸ್ ಇರಲೇಬೇಕು. ಕಾಮನ್ ಆಗಿ ವೈಟ್ ಬೋರ್ಡ್ ವೆಹಿಕಲ್ಸ್ಗೆ 5 ವರ್ಷ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿಸಬಹುದು. ಅದಾದ್ಮೇಲೆ ನೀವು ನಾರ್ಮಲ್ ಇನ್ಶೂರೆನ್ಸ್ ಅನ್ನ ಮಾಡ್ಕೋಬೇಕಾಗತ್ತ. 5 ವರ್ಷ ಏನಿದೆಯಲ್ಲ, ಈ ತರ ಒಂದು ಒಳ್ಳೆ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ರಿ. ನಿಮ್ಮ ನೆಮ್ಮದಿಯಿಂದ ನೀವು ರಸ್ತೆಗೆ ಏನಾದ್ರು ಹೋದಾಗ, ಒಂದೇನಾದ್ರೂ ರಸ್ತೆ ನಾವು ಸರಿ ಇರ್ತೇವಿ, ನಮ್ಮ ಎದುರಾಳಿಗಳು ಸರಿ ಇರ್ತಾರಂತ ನಾವು ಅನ್ಕೊಂಡು ಹೋಗಕ್ ಆಗಂಗಿಲ್ಲ. ಟೈಮ್ ಖರಾಬ್ ಇತ್ತು ಅಂತಂದ್ರೆ ನಾವು ಬಡವರು ಶ್ರೀಮಂತರು ಆಗ್ಬೋದು, ಸಾರಿ ಅಂತ ಉದಾಹರಣೆ ಇಲ್ಲ. ಟೈಮ್ ಖರಾಬ್ ಇತ್ತು ಅಂತಂದ್ರೆ ನಾವು ಶ್ರೀಮಂತರು ಸಹ ಬಡವರು ಆಗ್ಬೇಕಾಗತ್ತ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರ ಇನ್ಶೂರೆನ್ಸ್ ಏನಾದ್ರು ಇಲ್ಲದೆ ನಾವು ರಸ್ತೆಗೆ ಹೋದೀವಿ ಅಂತಂದ್ರೆ ನಾಳೆ ಏನಾದರೂ ದೊಡ್ಡ ಅಪಘಾತ ಆಯ್ತು ಅಂತಂದ್ರೆ ನಾಳೆ ನಮ್ಮ ಮನೆ ಮಠ ಮತ್ತು ನಮ್ಮ ಆಸ್ತಿಯನ್ನ ಮಾರ್ಕೊಂಡು ಹೋದ್ರೂ ಸಹ ನಾವು ವಾಪಸ್ ಮೊದಲಿನ ಪರಿಸ್ಥಿತಿ ಬರೋದು ಕಷ್ಟ. ಹೀಗಾಗಿ ದಯವಿಟ್ಟು ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ರಿ. ಸಾಧ್ಯವಾದಷ್ಟು ಈ ತರ ಎಲ್ಲ ಇರುವಂತಹ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ತರ ನಿಮ್ಗೇನಾದ್ರೂ ಇದು ವಿಡಿಯೋ ಸರಿ ಅನಿಸ್ತು, ಇಲ್ಲ ನಿಮಗಿದು ಮಾಹಿತಿ ಸರಿ ಇದೆ ಅಂತ ಅನಿಸ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಲೈಕ್ ಆದ್ರೂ ಕೊಡ್ರಿ, ಇಲ್ಲ ನಿಮ್ಮ ಹೆಸರು ಕೊಟ್ಟು ನಿಮ್ಗೊಂದು ಕಮೆಂಟ್ ಅಲ್ಲಿ ಚೆನ್ನಾಗಿದೆ ಸರ್, ಮಾಹಿತಿ ಸಿಕ್ತು ಅಂತ ಹಾಕ್ರಿ, ಇಲ್ಲ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಂದ್ರೂ ಸಹ ಒಂದು ಕಮೆಂಟ್ ಅಲ್ಲಿ ಬರ್ದಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.